ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ವಿಜಯ್ ಸಾಮ್ರಾಟ್ ಚಾನಲ್. ಎಂದು ನಾವು ಗದಗ ಜಿಲ್ಲೆ ನರಗುಂದ ತಾಲೂಕು ಕುನ್ನೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರುವಂತಹ ಬುಧಾಳ ಗ್ರಾಮ ಪಂಚಾಯಿತಿಯ ಸದಸ್ಯರು ಇದು ಒಂದು ಚಿಕ್ಕ ಹೋಮ್ ಡಿಬೇಟ್ ನಲ್ಲಿದ್ದಾವೆ. ಇವರು ಅಧಿಕಾರದಲ್ಲಿ ಇರುವಾಗ ಇವರು ಮಾಡಿರುವಂತಹ ಅಭಿವೃದ್ಧಿಗಳು, ಕೆಲಸಗಳು, ಕಾರ್ಯಗಳು ಏನೆಲ್ಲ ಡೆವಲಪ್ಮೆಂಟ್ಗಳನ್ನ ಮಾಡಿದ್ದಾರೆ ಇದೆಲ್ಲದಕ್ಕೂ ಉತ್ತರ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ತಮ್ಮ ಕಿರು ಪರಿಚಯವನ್ನ ತಿಳಿಸಿ. ನಾನು ಗದಗ ಜಿಲ್ಲಾ ನರಗುಂದ ತಾಲೂಕಿನ ವಿಜಯ ಗ್ರಾಮದವರು. ನಾವು 2020-21ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹಾಗೂ ಊರಿನ ಅಭಿವೃದ್ಧಿಗಾಗಿ ಜನರು ನನ್ನ ಬಹುಮತದಿಂದ ಆರಿಸಿ ಕಳಿಸ್ಯಾರ. ಅವರ ಸೇವೆಗಾಗಿ ನಾನು ನನ್ನ ಸರ್ಕಾರದಿಂದ ಬಂದಂಥ ಎಲ್ಲ ಸೌಕರ್ಯಗಳನ್ನು ತಂದು ನಮ್ಮ ಊರಿಗೆ ನಾನು ಗಟರ ಇರಲಿ, ಸಿಸಿ ರಸ್ತೆ ಇರಲಿ, ಅಂಗನವಾಡಿ ಇರಲಿ, ದೇವಸ್ಥಾನ ಇರಲಿ, ಸಮುದಾಯ ಭವನ ಇರಲಿ, ಇಂಥವೆಲ್ಲ ಕಾರ್ಯಕ್ರಮವನ್ನು ನಾನು ಮಾಡ್ಕೊತ ಹೊಂಟಿದ್ದೇನೆ. ಈ ರಾಜಕೀಯ ಜೀವನ ನಿಮ್ಗೆ ಹೇಗಂತ? ರಾಜಕೀಯ ಜೀವನ ಅಂತಂದ್ರೆ ಈ ಜನರ ಸೇವೆಗಾಗಿ ಇರೋದಾಗ 5 ವರ್ಷ. ಆದ್ರೆ ಈ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗೋದಿಲ್ಲ. ಅವರು ಕೆಟ್ಟದ್ದು ಇರ್ತೈತಿ. ನಾವೆಲ್ಲರಿಗೂ ಸರಿ ಸಮಾನವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಅಧಿಕಾರ ಬಂದು ಬೀದಿ ಲೈಟಿನ ವ್ಯವಸ್ಥೆ ಹೇಗಿದೆ? ನಾವು ಬೀದಿ ಲೈಟ್ ಪ್ರತಿಯೊಂದು ವಾರ್ಡ್ ಇರಲಿ, ಊರಿರಲಿ, ಯಾವುದೋ ಒಂದು ಮನೆ ಬಲ್ಬ್ ಹೋಗೈತಂದ್ರೆ ಬೀದಿ ಬಲ್ಬ್ ನಾವು ಹೋದ ತಕ್ಷಣ ಮರದನ್ನ ಹಾಕೇ ಬಿಟ್ಟೇವೆ. ಯಾವ ಬಲ್ಬ್ ಹೋಗಿಲ್ಲ. ಅದೇ ರೀತಿಯಾಗಿ ಈ ಶೌಚಾಲಯ ಈಗ ನಾವು ಪುನರ್ವಸತಿ ಗ್ರಾಮದಾಗ ಬಂದವ್ರಿಗೆ ಶೌಚಾಲಯ ಸದ್ಯ ಇಲ್ಲ. ಯಾವ ಪ್ರತಿಯೊಂದು ಮನೆಗೆ ಯಾರಿಗೂ ಇಲ್ಲ. ಅವ್ರ ಹಿಂದೆ ನಿರ್ಮಿತಿ ಕೇಂದ್ರ ಒಂದು ಮನೆ ಕಟ್ಟ್ಯಾರಲ್ಲ, ಅವ್ರು ಶೌಚಾಲಯ ಕಟ್ಟಿ ಅಂತ ಹೇಳ್ಯಾರ. ಅವ್ರಿಗೆ ಇಲ್ಲಿ ಆಗಿಲ್ಲ. ಆದ್ರೆ ನಮ್ಮೂರಿಗೆ ಸಾರ್ವಜನಿಕವಾಗಿ ಇದು ವೈಯಕ್ತಿಕ ಶೌಚಾಲಯ ಸರ್ಕಾರ ಏನು ಯಾವ ಕ್ರಮ ತೆಗೆದುಕೊಂಡಿಲ್ಲ. ಅದೇ ರೀತಿಯಾಗಿ ತಮ್ಮ ಅಧಿಕಾರ ಬಂದ ಮೇಲೆ ಈ ಸಮುದಾಯ ಭವನಗಳು, ಶಿಶುಗಳು, ಘಟಕಗಳು, ಅಂಗನವಾಡಿ ನಮ್ಮ ಅನುದಾನದಾಗ ನಾವು ರಸ್ತೆಗಳನ್ನು ಮಾಡಿವ್ರಿ. ಯಾಕಂದ್ರೆ ಈ ಗಟ್ರ ಪಟ್ರ ಹಾಕಕ್ಕೆ ಅಷ್ಟು ಅಮೌಂಟ್ ಸದ್ಯ ನಮ್ಮ ಪಂಚಾಯತಿಯಾಗ ಅನುದಾನ ಕನಿಷ್ಠ ಇಲ್ಲ ಅಂದ್ರೆ 5-10 ಲಕ್ಷ ಬೇಕು. ಅಷ್ಟು ಅನುದಾನ ಇಲ್ಲ. ಹೀಗಾಗಿ ನಾವು ಏನೇ ಮಾಡಿದ್ರು ಸರ್ಕಾರ ಮಟ್ಟದಾಗ ಶಾಸಕರಿರಲಿ, ಮಂತ್ರಿಗಳಿರಲಿ ಅವ್ರು ಹಿಡ್ಕೊಂಡು ನಾವು ಕೆಲಸ ಮಾಡಕ್ಕೆ. ಈಗಿನ ರೀಸೆಂಟ್ ಶಾಸಕರು ಸಿ ಪಾಟೀಲ್ ಸರ್ ಮೊದಲು ಲೋಕೋಪಯೋಗಿ ಸಚಿವರಾಗಿದ್ದರು. ಸಾಕಷ್ಟು ಅನುದಾನವನ್ನು ತಂದು ಸಾಕಷ್ಟು ರೋಡ್ಗಳು, ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾವು ಮೊದಲ 2019 ಹಳೆಯ ಗ್ರಾಮದಾಗ ಇದ್ವಿ. ಅಲ್ಲೆಲ್ಲ ನಮ್ಮ ಕೊಣ್ಣೂರಿಂದ 2 ಕಿಲೋಮೀಟರ್ ಸಿಸಿ ರಸ್ತೆನೂ ಮಾಡ್ಯಾರ. ಮತ್ತು ಇಲ್ಲಿ ಹೊಸ ಗ್ರಾಮಕ್ಕೆ ಬಂದಿಂದ 74 ಲಕ್ಷ ರೂಪಾಯ್ದು ಸಿಸಿ ರಸ್ತೆನೂ ಆಗೈತಿ. ಆಮೇಲೆ ದೊಡ್ಡ ಮಳೆಯಾದ ಒಂದು ಊರಾಗ ನೀರು ಬರ್ತಿತ್ತು. ಅಂಥದಕ್ಕೆ ನಾವು ತಡೆಗೋಡಿನೂ ಕಟ್ಸೀವಿ. ಆಮೇಲೆ ಹೊಸ ಗ್ರಾಮದಾಗ 3 ಶಾಲಾ ಕೊಠಡಿಗಳನ್ನು ಕಟ್ಸಿದ್ವಿ. ಅದೇ ರೀತಿ ಈಗಿನ ಶಾಸಕರು ತಮ್ಮ ಜೊತೆ ಯಾವ ರೀತಿ ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂಥ ಶಿಶುಪಾಲ್ ಸಾಹೇಬ್ ಅಂತ ನಾವು ಹೋದಾಗ ನಮ್ಮನ್ನು ಸ್ಪಂದನ ಮಾಡ್ತಾರೆ. ಸ್ಪಂದನ ಮಾಡಿ ಹಚ್ಚಿ ನಮ್ಮ ನೆರೆ ಹಾವಳಿ ಇದ್ರೂ ನಮ್ಮನ್ನು ಈಚೆ ಕಡೆ ಬೋದಿವಾಳ ಗ್ರಾಮದಾಗ ಒಬ್ಬnosti ಮಾಡಿ ನಮ್ಮನ್ನು ಸಹಕಾರ ಕೊಟ್ಟಾರ. ಆಮೇಲೆ ಈ ದೇವಸ್ಥಾನಕ್ಕೆ ಅಂದರೂ ಈಗ ನಾವು ಈಗ 4 ವರ್ಷ ಆದ್ರೂ 3 ಸಮುದಾಯ ಮೂಲಕ ನಾವು ಇಲ್ಲಿಂದ ಅನುದಾನ ತಗೊಂಡು. ಸರ್, ಟೋಟಲ್ ಆಗಿ ತಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಏನು ಅಭಿವೃದ್ಧಿ ಮಾಡ್ಬೋದು, ಇನ್ನೂ ಏನು ಅಭಿವೃದ್ಧಿ ಮಾಡ್ಬೋದು? ಈಗಾಗಲೇ ನಾವು ನಮ್ಮ ಪಂಚಾಯತಿಯಿಂದ ಏನು ಅನುದಾನ NRG ಇರಲಿ, 15 ಹಣಕಾಸು ಇರಲಿ, ಯಾವುದೇ ಅನುದಾನ ಬಂದರೂ ನಾವು ಇಲ್ಲಿ ಕೆಲಸ ಮಾಡಕತ್ತೀವಿ. ಶಾಲಾ ಕಂಪೌಂಡ್ ಇರಲಿ, ನೋಡಿದ್ರೆ ಗೊತ್ತಾಗ್ತದೆ. ನೋಡಿರಿ ಕಂಪೌಂಡ್ ಎಲ್ಲ ನಮ್ಮ ಅನುದಾನ ನಮ್ಮ ಏನು ಸದಸ್ಯರಿಗೆಲ್ಲ ನನಗೇನು ಬಂದೈತೆ ಎಲ್ಲ ನಮ್ಮ ಮಾಡಿಸಿ. ಟೋಟಲ್ ಆಗಿ ತಮ್ಮ ಬಗ್ಗೆ ನಾವು ಸರ್ವೆ ಮಾಡಿದಾಗ ಒಂದು ಸ್ವಲ್ಪ ಇನ್ನೂ ಜನ ಬಡವರು ಬಂದು ತಾವು ಇಲ್ಲಿ ಜನರ ವಾರ್ಡ್ ಜನರ ಮನೆ ಮಾಡಿದಂಥ ವ್ಯಕ್ತಿಯಾಗಿದೆ. ಹೊರ ಜನರ ತುಂಬ ಅತಿ ಹೆಚ್ಚು ಪ್ರೀತಿಯಿಂದ ಕಾಣ್ತೀವಿ. ಯಾವುದೇ ಜಾತಿ ನಮ್ಮ ಇಲ್ಲಿ ಆರೋಗ್ಯ ಮನೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ದೀಪಾವಳಿಯಲ್ಲಿ ಮುಂದಾಳತ್ವವನ್ನು ವಹಿಸಿ ತಾವು ಅದನ್ನು ಬೆಳಗಿನ ಸಾಯಂಕಾಲ
ಸಮುದಾಯ ಭವನದಾಗಿದ್ವಿ. ಇದ್ರೂ 26 ದಿನ ಸಮುದಾಯ ಭವನದಾಗಿದ್ವಿ. ಆ ಟೈಮ್ನಾಗ ನಮ್ಮ ಜನಪ್ರಿಯ ಶಾಸಕರಾದಂಥ ಸಿ ಪಲ್ಲಿ ಸಾಹೇಬರು ನಮ್ಗೆ 26 ದಿನ ಊಟ ಉಪಹಾರ ಎಲ್ಲ ವ್ಯವಸ್ಥೆನೂ ಮಾಡಿದ್ರು. ಅಲ್ಲಿ ಜನರಿಗೆ ಬಂದಂಥ ಎಲ್ಲ ಊಟದ್ದಾತು ಈ ಮತ್ತು ಆಮೇಲೆ ಗಾಡಿಗಳು ಬಂದಂಥ ಕಿತ್ತಾತು ಅದನ್ನು ನಾವೇ ಹಿಡತನ ಮಾಡಿ ಎಲ್ಲ ಜನರಿಗೂ ಜಾತಿ ಬೇರೆಯಿಂದನ ನಾವು ಅವ್ರಿಗೆ ಸೇವೆ ಮಾಡಿದ ನನಗೆ ಆತ್ಮ ಸಂತೋಷ ಇದೆ. ಇಲ್ಲಿ ಜನ ಮತ್ತೊಮ್ಮೆ ತಮಗೆ ಓಟ್ ಹಾಕಿ ಕೆಲಸಿ ಅತಿ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ನಾವು ನಾವಿನ್ನೂ ಏನು ಅಭಿವೃದ್ಧಿ ಮಾಡ್ಬೋದು ನಾವು ಈಗ 2ನೇ ಸಲ ನಾವು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀವಿ. ಮತ್ತು ಬೇರೆದವ್ರು ಅದನ್ನು ನಾವು ನಿರ್ದೇಶನ ಹೊಕ್ಕಿನಂತ ಅಂಥವ್ರಿಗೆ ನಾವು ಸಹಕಾರ ಕೊಡ್ತೇವೆ. ಕೊನೆಯದಾಗಿ ತಮ್ಮ ವಾರ್ಡಿನ ಓಟ್ ಹಾಕಿ ಕೆಲಸದಂಥ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಮಾಧ್ಯಮದ ಮುಖಾಂತರ? ನಮಗೆ ಇಲ್ಲಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ತಾವು ಸಹಕಾರ ಕೊಟ್ಟಿದ್ದಕ್ಕಾಗಿ ನಿಮ್ಮ ಚಿರಋಣಿಯಾಗಿ ನಾನು 5 ವರ್ಷ ಕೆಲಸ ಮಾಡ್ಕೊಂಡು ಬಂದೇನೆ. ಅದಕ್ಕೆ ನಾವು ನಿಮಗೆ ಧನ್ಯವಾದಗಳು ನಾನು ಹೇಳ್ತೀನಿ. ಇಷ್ಟೊತ್ತು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ವಿಜಯ ಸಂರಕ್ಷಣೆ ಕೊಟ್ಟಿದ್ದಕ್ಕೋಸ್ಕರ ಗದಗ ಜಿಲ್ಲೆ ನರಗುಂದ ತಾಲೂಕು ಕೊಣ್ಣೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರುವಂಥ ಬುದ್ದಿಹಾಳ ಗ್ರಾಮ ಪಂಚಾಯಿತಿಯ ಸದಸ್ಯರೊಡನೆ ಎಷ್ಟು ಮಾಹಿತಿ ಮತ್ತೆ ನಿಮ್ಮ ಭೇಟಿ ಇದೇ ಕ್ಷೇತ್ರದ ಯಾವುದಾದ್ರು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರೊಡನೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯ್ ಸಾಮ್ರಾಟ್ ಚಾನಲ್. ನಮಸ್ಕಾರ.